ಸ್ನೇಹಿತರೆ ನಮಸ್ಕಾರ. ನಾನು ವಿಶ್ವಾಕ್ಕೆ ಆಹಾರ ನಿರೀಕ್ಷಕರು, ಬೆಳ್ತಂಗಡಿ ತಾಲೂಕು. ನಮ್ಮ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಧಿಕಾರಿಗಳ ಮತ್ತು ನೌಕರರ ಕೇಂದ್ರ ಸಂಘದ ಈ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ. ಈ ಹಿಂದೆ ವಿಡಿಯೋದಲ್ಲಿ ತಿಳಿಸಿದಂತೆ ನಮ್ಮ ಸಂಘದಲ್ಲಿ ವಿನೂತನ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುತ್ತಾ ಇರುತ್ತೇವೆ. ಇದರ ಒಂದು ಮುಖ್ಯ ಭಾಗವಾಗಿ ಈ ದಿನ ನಾವು ನಮ್ಮ ಇಲಾಖೆಯಲ್ಲಿ ಸುದೀರ್ಘವಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದ ಸರಳ ಸಜ್ಜನಿಕೆಯ ವ್ಯಕ್ತಿ, ನಗುಮುಖದ ಮಾತುಗಾರ, ಆಯುಕ್ತರ ಕಚೇರಿಯಲ್ಲಿ ಜಂಟಿ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾಗಿರುವಂತಹ ಶ್ರೀ ಗಂಗಾಧರ್ ಸರ್ ಇವರನ್ನು ಸಂದರ್ಶನ ಮಾಡೋಣ. ಸರ್, ತಮ್ಮ ಪರಿಚಯ ಎಲ್ರಿಗೂ ಇದ್ದೇ ಇದೆ. ನಿಮ್ಮ ಮಾತಿನಲ್ಲಿ ನಿಮ್ಮ ಒಂದು ವೈಯಕ್ತಿಕ ಪರಿಚಯ ಹಾಗೂ ಇಲಾಖೆಗೆ ಯಾವಾಗ ಸೇರಿದೆ ಇದೊಂದು ಮಾಹಿತಿ ನೀಡಿ. ನನ್ನ ವೈಯಕ್ತಿಕ ಪರಿಚಯ ಹೇಳಬೇಕು ಅಂದ್ರೆ, ನನ್ನ ಹೆಸರು MC ಗಂಗಾಧರ ಅಂತ ಹೇಳಿ. ನಾನು 1997 ಇಸ್ವಿ KS ನಲ್ಲಿ ಆಹಾರ ಇಲಾಖೆಗೆ ಉಪನಿರ್ದೇಶನಾಗಿ ಸೇರಿದಂಥವನು. ಅದಕ್ಕೆ ಮುಂಚೆ ಅದಕ್ಕೆ ಪೂರ್ವಭಾವಿಯಾಗಿ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕನಾಗಿ ಸುಮಾರು 11 ವರ್ಷ ಕಾರ್ಯನಿರ್ವಹಿಸಿದ್ದೇನೆ. 97ರಲ್ಲಿ ಇಲಾಖೆಗೆ ಬಂದಾಗ ಮೊದಲ 2 ವರ್ಷ ಮಂಗಳೂರಿನಲ್ಲಿ, ನಂತರ ಬೀದರ್ನಲ್ಲಿ, ಉಡುಪಿಯಲ್ಲಿ, ಚಿಕ್ಕಮಗಳೂರಿನಲ್ಲಿ, ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸಿ ಕೊನೆಯ 10 ವರ್ಷಗಳ ಕಾಲ ನಾನು ಕೇಂದ್ರ ಕಚೇರಿಯಲ್ಲೇ ಹೆಚ್ಚಿನ ಕಾರ್ಯವನ್ನು ನಾನು ಕಾರ್ಯನಿರ್ವಹಿಸಿರುತ್ತೇನೆ. ಅದರಿಂದಾಗಿ ಕೇಂದ್ರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿರುವ ಹಿನ್ನೆಲೆಯಲ್ಲಿ ನನಗೆ ಇಲಾಖೆಯ ಪ್ರಮುಖ ಘಟ್ಟದ ಬದಲಾವಣೆಗಳ ಏನೇನಾಯಿತು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ನನ್ನಲ್ಲಿ ಲಭ್ಯ ಇದೆ ಅಂತ ನನ್ನ ಭಾವನೆ. ಯಾಕಂದ್ರೆ ಪ್ರಾರಂಭದ ಹಂತದ ಗಣಕೀಕರಣ ಯೋಜನೆಗಳಲ್ಲಿ ನಾನು ಕಾರ್ಯಪ್ರವೃತ್ತನಾಗಿ ಇದ್ದದ್ರಿಂದಾಗಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ನಾನು ಹೆಚ್ಚು ತಿಳ್ಕೊಂಡಿದ್ದೇನೆ. ಅದರಿಂದಾಗಿ ಆ ಮಾಹಿತಿ ನಾನು ಕೊಡ್ಲಿಕ್ಕೆ ನಾನು ಶಕ್ತನಿದ್ದೇನೆ. ಓಕೆ ಸರ್, ನಿಮ್ಮ ಒಂದು ಸೇವೆ ಪ್ರಕಾರ ನೀವು 1997ರಲ್ಲಿ ಇಲಾಖೆಗೆ ಉಪನಿರ್ದೇಶಕರಾಗಿ ಜಾಯಿನ್ ಆಗಿದ್ರಿ. ಹೌದು ಸರ್. ಆವಾಗ ನಮ್ಮ ಒಂದು ಪಡಿತರ ಚೀಟಿ ವಿತರಣೆ ಹಾಗೂ ಪಡಿತರ ವಿತರಣೆ ಯಾವ ರೀತಿ ನಡೆಯುತ್ತೆ? ಆಗ ಹಿಂದೆ ನಾನು 97ನೇ ಇಸ್ವಿಯಲ್ಲಿ ಇಲಾಖೆಗೆ ಸೇರಿದ ಸಮಯದಲ್ಲಿ ಆಹಾರ ಇಲಾಖೆಯಲ್ಲಿ ಅಲಾಟ್ಮೆಂಟ್ ಅನ್ನ ಆಯಾ ಜಿಲ್ಲಾವಾರು ಕಾರ್ಡ್ಗಳ ಸಂಖ್ಯೆಗೆ ಅನುಸಾರವಾಗಿ ಕೊಡ್ತಾ ಇದ್ರು. ಅಲಾಟ್ಮೆಂಟ್ ಅನ್ನ ಕೇಂದ್ರ ಕಚೇರಿಯಿಂದ ಟೈಪ್ ಮಾಡಿ ಸ್ಟೆನ್ಸಿಲ್ ಮಾಡಿ ಇಲಾಖೆಯಲ್ಲಿ ಹಂಚಿಕೆಯನ್ನ ನೀಡ್ತಾ ಇದ್ರು. ಆ ಒಂದು ಹಿನ್ನೆಲೆಯಲ್ಲಿ ಕೆಲವು ಜಿಲ್ಲೆಗಳಿಗೆ ಸಮಯಕ್ಕೆ ಸರಿಯಾಗಿ ಪಡೀಲಿಕ್ಕೆ ಅವಕಾಶ ಇರ್ತಾ ಇತ್ತು, ಕೆಲವು ಜಿಲ್ಲೆಗಳಲ್ಲಿ ಹಂಚಿಕೆಯನ್ನು ಸಮಯಕ್ಕೆ ಸರಿಯಾಗಿ ಪಡೀಲಿಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಒಂದು ಎರಡನೇದಾಗಿ ನಾವು ಜಿಲ್ಲಾವಾರು ಹಂಚಿಕೆಯನ್ನ ತಾಲೂಕುವಾರು ಜಿಲ್ಲೆಗಳಲ್ಲಿ ತಾಲೂಕುವಾರು ಹಂಚಿಕೆಗಳನ್ನ ಮಾಡಬೇಕಾಗಿತ್ತು. ಆ ಸಂದರ್ಭಗಳಲ್ಲೂ ನಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಯಾಕಂದ್ರೆ ಎಲ್ಲ ಮ್ಯಾನ್ಯುವಲಿ ಮಾಡಬೇಕಾದಂತ ಸಂದರ್ಭ ಇತ್ತು. ಮತ್ತೆ ಎಲ್ಲಾ ದಾಖಲಾತಿಗಳನ್ನು ನಿರ್ವಹಿಸಬೇಕಾಗಿತ್ತು. ಆಗ ನಮ್ಮ ರೆಕಾರ್ಡ್ ರೂಮ್ಗಳು ಪ್ರತಿಯೊಂದು ಸಹ ಬಹಳ ಬೃಹತ್ಕಾರವಾಗಿ ಇರ್ತಾ ಇತ್ತು. ಎಲ್ಲ ರಿಜಿಸ್ಟರ್ಗಳಲ್ಲಿ ಮೇಂಟೈನ್ ಮಾಡ್ತಾ ಇದ್ರು. ಆಮೇಲೆ ಅವಾಗ ರೇಷನ್ ಕಾರ್ಡ್ ಅಂತ ಹೇಳಿ ಸಣ್ಣ ಒಂದು ಪುಸ್ತಕಗಳನ್ನ ಕೊಡ್ತಾ ಇದ್ರು. ಒಂದು 8-10 ಪುಟಗಳ ಪುಸ್ತಕವನ್ನು ಕೊಡ್ತಾ ಇದ್ರು. ಅದರಲ್ಲಿ ಮನೆಯ ಮುಖ್ಯಸ್ಥನ ಒಂದು ಭಾವಚಿತ್ರ ಮತ್ತೆ ಸದಸ್ಯರ ಮಾಹಿತಿಗಳನ್ನ ಹಾಕಿ ಪುಸ್ತಕಗಳನ್ನು ಕೊಡ್ತಾ ಇದ್ರು. ಇಂತಹ ಪುಸ್ತಕಗಳು ನ್ಯಾಯಬೆಲೆ ಅಂಗಡಿಗೆ ಆಹಾರ ಧಾನ್ಯ ಪಡೆಯಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರು ಅದರ ಮೇಲೆ ಬರೆದು ಆಹಾರ ಧಾನ್ಯ ವಿತರಣೆ ಮಾಡ್ತಾ ಇದ್ರು. ಯಾವುದನ್ನು ಸರಿಯಾಗಿ ನಾವು ರೆಕಾರ್ಡ್ಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು ಪ್ರಾರಂಭದ ಹಂತದಲ್ಲಿ. ಆದ್ರೆ ಆಗಿನ ಹಿಂದಿನ ಒಂದು ವ್ಯವಸ್ಥೆಯಲ್ಲಿ ಇಲಾಖೆಗೆ ಸಾಕಷ್ಟು ಅಧಿಕಾರ ಇತ್ತು. ಯಾಕಂದ್ರೆ ಪ್ರಮುಖವಾದಂತಹ ಲೈಸೆನ್ಸ್ ಗಳನ್ನ ಕೊಡುವಂತಹ ಅಧಿಕಾರವನ್ನ ಇಲಾಖೆಗೆ ಸರ್ಕಾರ ವಹಿಸಿತ್ತು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ ಲೈಸೆನ್ಸ್ ಕೊಡುವಂತಹದ್ದು, ಹೋಲ್ಸೇಲ್ ಮಾರ್ಕೆಟ್ಗಳಿಗೆ, ರಿಟೇಲ್ ಮಾರ್ಕೆಟ್ಗಳಿಗೆ ಲೈಸೆನ್ಸ್ ಕೊಡುವಂತಹದ್ದು, ಅದಾದ ನಂತರ MSP ಆಪರೇಷನ್ಸ್ ನಡೆಸುವಂಥದ್ದು ಎಲ್ಲವನ್ನು ಸಹ ಇಲಾಖೆಗೆ ವಹಿಸಲಾಗಿತ್ತು. ಮತ್ತೆ ಇನ್ನೊಂದು ಆಶ್ಚರ್ಯದ ಅಂಶ ಅಂದ್ರೆ, ಹಿಂದೆ ನಮ್ಮ ಒಂದು ಡೆಸಿಗ್ನೇಷನ್ ಹುದ್ದೆ ಏನಿದೆ ಅದಕ್ಕೆ ಉಪನಿರ್ದೇಶಕರು ಅಂತ ಹೇಳ್ತಾ ಇರಲಿಲ್ಲ, ಫುಡ್ ಅಸಿಸ್ಟೆಂಟ್ ಅಂತ ಹೇಳ್ತಾ ಇದ್ರು, FE ಅಂತ ಹೇಳ್ತಾ ಇದ್ರು. HQA ಅಂದ್ರೆ ಹೆಡ್ ಕ್ವಾರ್ಟರ್ ಅಸಿಸ್ಟೆಂಟ್, FA ಫುಡ್ ಅಸಿಸ್ಟೆಂಟ್, ಆಮೇಲೆ ಅಸಿಸ್ಟೆಂಟ್ ಕಮಿಷನರ್, ಈ ರೀತಿ ಪೋಸ್ಟ್ ಗಳು ಇರ್ತಾ ಇದ್ವಿ. ಹಿಂದೆ ಅವಾಗ ಫುಡ್ ಅಸಿಸ್ಟೆಂಟ್ ಅಂತ ಹೇಳ್ತಾ ಇದ್ರು. ಅದು ಆಲ್ಮೋಸ್ಟ್ ಆಲ್ ಈಕ್ವಲ್ HQA ಏನು ಅಧಿಕಾರ ಇದೆ ಈಗ ಅದೇ ಅಧಿಕಾರ ಹಿಂದೆ ಇಲಾಖೆಯಲ್ಲಿ ಇತ್ತು. ಆದ್ರೆ ನಿರ್ವಹಣೆ ಮಾಡುವಂತಹ ಸಂದರ್ಭ ಬಂದಾಗ ನಮ್ಗೆ ಬಹಳ ಕಷ್ಟ ಆಗ್ತಾ ಇತ್ತು. ಗಣಕೀಕರಣ ಆಗಿರ್ಲಿಲ್ಲ, ಎಲ್ಲ ಮ್ಯಾನ್ಯುಯಲಿ ರೆಕಾರ್ಡ್ ಗಳನ್ನ ಮೇಂಟೈನ್ ಮಾಡಬೇಕಾಗಿತ್ತು. ಪ್ರಾರಂಭದ ಹಂತದಲ್ಲಿ ಮೇಲ್ವಿಚಾರಣೆ ಮಾಡುವಂತದ್ದು ಬಹಳ ಕಷ್ಟ ಆಯ್ತು. ಮತ್ತೆ ಅವಾಗ ಯಾರಾದ್ರೂ ನ್ಯಾಯಬೆಲೆ ಅಂಗಡಿ ವರ್ತಕರು ತಪ್ಪುಗಳನ್ನ ಮಾಡಿದಲ್ಲಿ ಅವರ ಮೇಲೆ ಶಿಕ್ಷೆಗೆ ಅವರ ಏನ್ ತಪ್ಪು ಮಾಡಿದಾನೆ ಅನ್ನೋದನ್ನ
ದಾಖಲಾತಿಗಳ ಮೂಲಕ ನಿರೂಪಿಸ್ಲಿಕ್ಕೆ ನಮ್ಗೆ ಬಹಳ ಕಷ್ಟ ಆಗ್ತಾ ಇತ್ತು. ಎಲ್ಲಾ ಊಹಾಪೋಹೆಗಳಿಂದ ಮಾತ್ರ ಮಾಡಬೇಕಾಗಿತ್ತು. ದಾಖಲಾತಿಗಳ ನಿರ್ವಹಣೆಯಲ್ಲಿ ಕಷ್ಟ ಆಗ್ತಾ ಇತ್ತು ಎಲ್ಲಾನು. ಆದ್ರೆ ಗಣಕೀಕರಣ ಆದ ನಂತರ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ. ಸರ್, ತಾವು ಇಲಾಖೆಗೆ ಹೊಸದಾಗಿ ಬಂದಾಗ ಇಲಾಖೆಯ ಒಂದು ಸ್ವರೂಪ ಹೇಗಿತ್ತು ಸರ್? 1997ನೇ ಇಸ್ವಿಯಲ್ಲಿ ಹೊಸದಾಗಿ ಸೇರಿಕೊಂಡೆ. ಆ ಸಂದರ್ಭದಲ್ಲಿ ಇಲಾಖೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಯಾವ ರೀತಿ ಇತ್ತು ಆ ರೀತಿ ಮ್ಯಾನ್ಯುವಲ್ ಆಗಿ ರಿಜಿಸ್ಟರ್ಗಳನ್ನ, ದಾಖಲಾತಿಗಳನ್ನ ನಿರ್ವಹಣೆ ಮಾಡುವಂತಹ ಕೆಲಸವನ್ನ ಇಲಾಖೆ ಮಾಡ್ತಾ ಇತ್ತು. ಅವಾಗ ನಮ್ಮಲ್ಲಿ ರೇಷನ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡಿನಲ್ಲಿರುವಂತಹ ವ್ಯಕ್ತಿಗಳ ಮಾಹಿತಿಗಳಿರ್ಬೋದು, ಫೋಟೋಗಳು ಎಲ್ಲವನ್ನೂ ಸಹ ದಾಖಲಾತಿ ಮೂಲಕ ದೊಡ್ಡ ದೊಡ್ಡ ರಿಜಿಸ್ಟ್ರಿಗಳಲ್ಲಿ ಇಲಾಖೆಯಲ್ಲಿ ಮೇಂಟೈನ್ ಮಾಡ್ತಾ ಇದ್ರು. ಅದರಿಂದಾಗಿ ನಮಗೆ ಬಹಳ ತೊಂದರೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ 97-98ನೇ ಸಾಲಿನಲ್ಲಿ 2 ವರ್ಷ ನಾನು ಗಮನಿಸಿದ ಹಾಗೆ ಬಹಳ ತೊಂದರೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಇಲಾಖೆಯವರು ಏನ್ ತೀರ್ಮಾನ ಕೈಗೊಂಡ್ರು ಅಂದ್ರೆ, ಗಣಕೀಕರಣ ಮಾಡಿದಲ್ಲಿ ಆಗ ದಾಖಲಾತಿಗಳನ್ನ ನಿರ್ವಹಣೆ ಮಾಡಿ ಇಲಾಖೆಯನ್ನ ನಡೆಸೋದು ಅಥವಾ ಇಲಾಖೆಯ ಮೇಲ್ವಿಚಾರಣೆ ಮಾಡೋದು ಸುಲಭ ಅನ್ನೋದು ಗಮನಿಸಿ ಆಗ ಗಣಕೀಕರಣ ಮಾಡಲಿಕ್ಕೆ 2000ನೇ ಇಸ್ವಿಯಲ್ಲಿ ಕಾರ್ಯಪ್ರವೃತ್ತರಾಯಿತು ಇಲಾಖೆ. ಜೊತೆಯಲ್ಲಿ ನಮ್ಮಲ್ಲಿ ಹಂಚಿಕೆ, ವಿತರಣೆ, ಎತ್ತುವಳಿ ಇತ್ಯಾದಿಗಳನ್ನ ಮಾನಿಟರ್ ಮಾಡ್ಲಿಕ್ಕೂ ಸಹ ಬಹಳ ಕಷ್ಟ ಆಯ್ತು ಹಿಂದೆ. ಯಾಕಂದ್ರೆ ಪ್ರತಿಯೊಂದನ್ನು ಟೈಪ್ ಮಾಡಿ ಸ್ಟೆನ್ಶಿಲ್ ಮಾಡಿ ಅವುಗಳನ್ನ ಆಯಾ ಜಿಲ್ಲೆಗಳಿಗೆ ಕಳಿಸುವಂತ ವ್ಯವಸ್ಥೆ ಇತ್ತು. ಇಮೇಲ್ ಬಂದಿರಲಿಲ್ಲ, ಎಲ್ಲ ಫ್ಯಾಕ್ಸ್ ಮೂಲಕ ಕೆಲಸ ಕಾರ್ಯಗಳು ನಡೀತಾ ಇತ್ತು. ಆವಾಗ ಜಿಲ್ಲೆಗಳಲ್ಲಿ ಕೆಲಸ ಕಾರ್ಯ ನಿರ್ವಹಿಸುವುದು ಬಹಳ ಕಷ್ಟ ಆಗ್ತಾ ಇತ್ತು. ನಮಗೂ ಮತ್ತು ಕೇಂದ್ರ ಕಚೇರಿಗೂ ಸಹ ಸಂಪರ್ಕವೇ ಇರ್ತಾ ಇರಲಿಲ್ಲ. ಅವಾಗ ರೆಗ್ಯುಲರ್ ಟೆಲಿಫೋನ್ ಒಂದನ್ನ, ಲ್ಯಾಂಡ್ ಲೈನ್ ಒಂದನ್ನ ಬಿಟ್ರೆ ಬೇರೆ ಮೊಬೈಲ್ ಬಂದಿರಲಿಲ್ಲ. ಆಗ 2000ನೇ ಇಸ್ವಿಯಲ್ಲಿ ಗಣಕೀಕರಣ ಮಾಡಿದಲ್ಲಿ ಮಾತ್ರ ಆಗ ನಮ್ಮ ಇಲಾಖೆಯಲ್ಲಿ ಎಲ್ಲವನ್ನೂ ಸಹ ಹತೋಟಿಗೆ ತೆಗೆದುಕೊಂಡು ಅದರ ಮೇಲ್ವಿಚಾರಣೆ, ನಿರ್ವಹಣೆಯನ್ನು ಸುಲಭ ಮಾಡಬಹುದು ಅಂತ ಹೇಳಿ ಇಲಾಖೆ ತೀರ್ಮಾನ ಮಾಡಿ 2000ನೇ ಇಸ್ವಿಯಲ್ಲಿ ಗಣಕೀಕರಣ ಮಾಡಲಿಕ್ಕೆ ಪ್ರಥಮ ಬಾರಿಗೆ ಕಾರ್ಯಪ್ರವೃತ್ತರಾಯಿತು. ಓಕೆ ಸರ್, ಇಲಾಖೆಯ ಒಂದು ಕಾರ್ಯಶ್ರೇಣಿ ಯಾವ ರೀತಿ ಇರುತ್ತೆ ಸರ್? 99ನೇ ಇಸ್ವಿಯಲ್ಲಿ ನಮ್ಮ ಇಲಾಖೆಯಲ್ಲಿ ತಾಲೂಕುವಾರು ಆಹಾರ ನಿರೀಕ್ಷಕರುಗಳನ್ನ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಈ ರೀತಿ ಒಂದು ತಾಲೂಕಿಗೆ 2 ಆಹಾರ ನಿರೀಕ್ಷಕರು ಇರಬೇಕು, ಒಬ್ರು ಶಿರಸ್ಸುದಾರ ಇರಬೇಕು ಅನ್ನುವಂತಹ ಮಾನದಂಡವನ್ನ ಆಗಿದ್ದಂತಹ ಆಯುಕ್ತರು ಫಸ್ಟ್ ಜಾರಿಗೆ ತಂದ್ರು. ಅದಕ್ಕೆ ಮುಂಚಿತವಾಗಿ ನಮ್ಮಲ್ಲಿ CSI ಅಂತ ಒಂದು ಪೋಸ್ಟ್ ಇತ್ತು, ಸಿವಿಲ್ ಸಪ್ಲೈಸ್ ಇನ್ಸ್ಪೆಕ್ಟರ್ ಅಂತ ಹೇಳಿ. ಆ ಪೋಸ್ಟ್ ಅನ್ನ ಇಲಾಖೆಯಿಂದ ತೆಗೆದು ಪ್ರತಿ ತಾಲೂಕಿಗೆ 2 ಆಹಾರ ನಿರೀಕ್ಷಕರು, ಒಬ್ಬರು ಶಿರಸ್ಸುದಾರರು ಕಾರ್ಯನಿರ್ವಹಿಸಬೇಕು ಅನ್ನುವಂತಹ ಒಂದು ರೂಪರೇಖೆಯನ್ನ ದೃಢೀಕರಿಸಿದ್ರು. ಅದಾದ ನಂತರ ಜಾಬ್ ಚಾರ್ಟ್ ಅಂತ ಮಾಡಿದ್ರು. ಏನು ಕಾರ್ಯನಿರ್ವಹಿಸಬೇಕು ಪ್ರತಿಯೊಬ್ಬರು, ಆಹಾರ ನಿರೀಕ್ಷಕನ ಕೆಲಸ ಕಾರ್ಯಗಳೇನು, ಶಿರಸ್ಸುದಾರರ ಕೆಲಸ ಕಾರ್ಯ ಏನು, ಎತ್ತುವಳಿ ಹಂಚಿಕೆಯನ್ನು ಮೇಲ್ವಿಚಾರಣೆ ಯಾವ ರೀತಿ ಮಾಡಬೇಕು, ನ್ಯಾಯಬೆಲೆ ಅಂಗಡಿಗಳನ್ನ, ಸೀಮೆಎಣ್ಣೆ ವಿತರಣೆಯನ್ನ, LPG ಪೆಟ್ರೋಲ್ ಬಂಕ್ಗಳ ಇನ್ಸ್ಪೆಕ್ಷನ್ ಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಮೊದಲು 2000ನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಎಲ್ಲದಕ್ಕೂ ಮಾನದಂಡಗಳನ್ನು ದೃಢೀಕರಿಸಿ ನಮೂನೆಗಳನ್ನು ಸಿದ್ಧಪಡಿಸಿ ಇಲಾಖೆಯಲ್ಲಿ ಆಗಿನಿಂದನೇ ನಮೂನೆಗಳ ಪ್ರಕಾರ, ಇಲಾಖೆಯ ನಿಯಮಗಳ ಪ್ರಕಾರ ಆಹಾರ ನಿರೀಕ್ಷಕರು, ಶಿರಸ್ಸುದಾರರು, DD, ಅಸಿಸ್ಟೆಂಟ್ ಡೈರೆಕ್ಟರ್ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನ ಇಲಾಖೆ ಸಿದ್ಧಪಡಿಸಿತು. ನೆಕ್ಸ್ಟ್, ಇಲಾಖೆಗೆ ಯಾವ ರೀತಿಯಲ್ಲಿ ಗಣಕೀಕೃತ, ಯಾವ ಹಂತದಲ್ಲಿ ಗಣಕೀಕೃತ ಆಯ್ತು ಸರ್? ನಾನು ಹೇಳಿದಾಗೆ 2000ನೇ ಇಸ್ವಿಯಲ್ಲಿ ಗಣಕೀಕರಣ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಕೈಗೊಳ್ಳೋದು. ಅಲ್ಲಿಯವರೆಗೆ ಈವನ್ ಕೇಂದ್ರ ಸರ್ಕಾರದಲ್ಲೂ ಸಹ ಆಹಾರ ಇಲಾಖೆಯಲ್ಲಿ ಗಣಕೀಕರಣ ಮಾಡಬೇಕು ಅನ್ನೋ ಭಾವನೆ ಅವರಲ್ಲೂ ಇರಲಿಲ್ಲ, ಕೇಂದ್ರ ಸರ್ಕಾರದಲ್ಲೂ ಇರಲಿಲ್ಲ. ಪ್ರಪ್ರಥಮ ಬಾರಿಗೆ ಇಡೀ ದೇಶದಲ್ಲಿಯೇ ಕರ್ನಾಟಕದಲ್ಲಿ ಮೊದಲು ಗಣಕೀಕರಣ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ಜೊತೆಯಲ್ಲಿ ಎಲ್ಲಾ ಪಡಿತರ ಚೀಟಿದಾರರ ಸದಸ್ಯರ ಮಾಹಿತಿ ಏನಿದೆ, ಅವರ ಭಾವಚಿತ್ರ, ಬಯೋಮೆಟ್ರಿಕ್ ಇನ್ಫಾರ್ಮೇಶನ್ ಎಲ್ಲವನ್ನೂ ಸಹ ಸಂಗ್ರಹಣೆ ಮಾಡಬೇಕು ಅಂತ 2000ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿ ಮಾಹಿತಿಗಳನ್ನ ಸಂಗ್ರಹ ಮಾಡುವಂತ ಕಾರ್ಯವನ್ನ ತೆಗೆದುಕೊಳ್ಳಲಾಯಿತು. ಮತ್ತೆ ಆಗ ಇದ್ದಂತಹ ಪಡಿತರ ಚೀಟಿಗಳು ಮ್ಯಾನ್ಯುಯಲ್ ಏನಿತ್ತು ಅದನ್ನ ಗಣಕೀಕರಣ ಮಾಡಿ ತಾತ್ಕಾಲಿಕ ಪಡಿತರ ಚೀಟಿ, ಟೆಂಪರರಿ ರೇಷನ್ ಕಾರ್ಡ್ ಅಂತ ಹೇಳ್ತಾರೆ, ಆ ತರ ತಾತ್ಕಾಲಿಕ ಹಳದಿ ಪಡಿತರ ಚೀಟಿ, ನೀಲಿ ಬಣ್ಣದ ಪಡಿತರ ಚೀಟಿ, ಈ ರೀತಿ ಕೆಂಪು ಬಣ್ಣದ ಪಡಿತರ ಚೀಟಿ, ಈ ರೀತಿ ಆಗಿನ ಫಸ್ಟ್ ಫೇಸ್ ಅಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಅದಕ್ಕೆ ಮುಂಚೆ 2000ನೇ ಇಸ್ವಿಲಿ ಕೇಂದ್ರದಲ್ಲಿ ಇದ್ದಂತಹ ಸರ್ಕಾರ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಜಾರಿ ಮಾಡ್ತು. ಅಂದ್ರೆ ಯಾವ ವ್ಯಕ್ತಿಗೆ ಆಹಾರ ಧಾನ್ಯವನ್ನ
ಹೇಗೆ ಕೊಡಬೇಕು ಅನ್ನೋದನ್ನ ಮೊದಲನೇ ಬಾರಿಗೆ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೋಬೇಕು ಅಂತ ಆಯ್ತು. ಅದಕ್ಕೆ ಮುಂಚಿತವಾಗಿ ನಮ್ಮಲ್ಲಿ APL BPL ಕಾರ್ಡ್ಗಳಿಗೆ ಅಂತ ವ್ಯತ್ಯಾಸ ಇರಲಿಲ್ಲ. TPDS ಅಂತ ಏನ್ ಬಂದಾದ ನಂತರ ನಮ್ಮಲ್ಲಿ BPL ಕಾರ್ಡ್ದಾರರು ಯಾರಾಗಬೇಕು, APL ಕಾರ್ಡ್ದಾರರು ಯಾರಾಗಬೇಕು ಅನ್ನುವಂತಹ ಒಂದು ಬೈಫರ್ಕೇಶನ್ ಸ್ಟಾರ್ಟ್ ಆಯ್ತು. ಆಮೇಲೆ ಗಣಕೀಕರಣ ಆದಾಗ ಇದೆಲ್ಲವನ್ನು ಸಹ ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿ ತಾತ್ಕಾಲಿಕ ಪಡಿತರ ಚೀಟಿಗಳನ್ನ ಮೊದಲನೇ ಬಾರಿಗೆ ಇಲಾಖೆಯಲ್ಲಿ ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಲಾಯಿತು. ಓಕೆ ಸರ್, ಈಗ ನೆಕ್ಸ್ಟ್ ಕ್ವಶನ್, ನಿಮ್ಮ ಒಂದು ಸೇವಾ ಅವಧಿಯಲ್ಲಿ ಆಗಿರುವುದು ಪಡಿತರ ಚೀಟಿಯ ಸದಸ್ಯರಿಗೆ ಆಧಾರ್ ಸಂಖ್ಯೆ ಜೋಡಣೆ ಹಾಗೂ ನ್ಯಾಯಬೆಲೆ ಅಂಗಡಿಯಲ್ಲಿ ಪಾಸ್ ಮೂಲಕ ಪಾಯಿಂಟ್ ಆಫ್ ಸೇಲ್ ಮಿಷನ್ ಮೂಲಕ ಪಡಿತರ ವಿತರಣೆ, ಈ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಮೊದಲನೇ ಬಾರಿಗೆ ನಮ್ಮಲ್ಲಿ ಇಲಾಖೆಯಲ್ಲಿ 2010ನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ನಮ್ಮಲ್ಲಿ ಡಾಟಾಬೇಸ್ ಅನ್ನೋದನ್ನು ಸಿದ್ಧ ಮಾಡಿಸಲಾಗಿತ್ತು. ಆದ್ರೆ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇರಲಿಲ್ಲ. ಆ ಖಾಸಗಿ ಕಂಪನಿಗೆ ಕೊಡಲಾಗಿತ್ತು, ಅವರು ನಿರ್ವಹಣೆ ಮಾಡಿರ್ಲಿಲ್ಲ. ಆಗ ಇಲಾಖೆಯು ಏನ್ ಮಾಡ್ತಾ ಆಗಿತ್ತು, ಸರ್ಕಾರ ಅವರಲ್ಲಿದ್ದಂತ ದತ್ತಾಂಶವನ್ನು ತೆಗೆದು ಅದನ್ನು NICಗೆ ಮೊದಲು ದತ್ತಾಂಶವನ್ನು ನೀಡಲಾಯಿತು. ಆಮೇಲೆ ಮೊದಲನೇ ಬಾರಿಗೆ ಆಗಿದ್ದಂತಹ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವಾಗ ಒಂದು ತೀರ್ಮಾನ ಕೈಗೊಂಡು ಎಲ್ಲಾ ಪಡಿತರ ಚೀಟಿಗಳಿಗೆ ಮನೆಯಲ್ಲಿರುವಂತಹ ಎಲೆಕ್ಟ್ರಿಸಿಟಿ ನಂಬರ್ ಏನ್ ಬರುತ್ತೆ, ಮೀಟರ್ ನಂಬರ್ ಬರುತ್ತೆ, ಅದರ ಜೋಡಣೆ ಮಾಡಿ ಪ್ರತಿ ಮನೆಗೆ ಒಂದು ಕಾರ್ಡ್ ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಯಿತು. ಅದಕ್ಕೆ ಮೂಲ ಮಾನದಂಡ ಮನೆಯ ಎಲೆಕ್ಟ್ರಿಸಿಟಿ ಬಿಲ್ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಯಿತು. ಅಷ್ಟೊತ್ತಿಗಾಗಲೇ ಕೇಂದ್ರ ಸರ್ಕಾರ ಆಧಾರ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿ ಆ ಆಧಾರ್ ಸಂಖ್ಯೆ ಎಲ್ಲರ ಮನೆಗಳಿಗೂ ತಲುಪಿತ್ತು ಆ ಸಂದರ್ಭದಲ್ಲಿ. ಅದಾದ ನಂತರ ಸಬ್ಸಿಕ್ವೆಂಟ್ ಆಗಿ 2011-12ನೇ ಸಾಲಿನ ನಂತರ ಆಧಾರ್ ಸಂಖ್ಯೆಯನ್ನ ಪಡಿತರ ಚೀಟಿಗೆ ಹೊಂದಾಣಿಕೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಮೊದಲನೇ ಪ್ರಯತ್ನವನ್ನ ಪ್ರಾರಂಭ ಮಾಡಿತು. ಕೇಂದ್ರದಿಂದ ಅಷ್ಟೊತ್ತಾಗಲೇ ಕೇಂದ್ರದಲ್ಲೂ ಅದರ ಬಗ್ಗೆ ತೀರ್ಮಾನ ಕೈಗೊಂಡು ಆಧಾರವನ್ನು ಜೋಡಣೆ ಮಾಡಿದಲ್ಲಿ ಒಂದು ಕುಟುಂಬಕ್ಕೆ ಒಂದು ಪಡಿತರ ಚೀಟಿ ಅನ್ನುವಂತಹ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಅದನ್ನ ಮೊದಲನೇ ಬಾರಿಗೆ ತೀರ್ಮಾನ ಕೈಗೊಳ್ಳಲಾಯಿತು. ಇದು ನಡೆದದ್ದು 2011-12ನೇ ಸಾಲಿನಲ್ಲಿ. ನೆಕ್ಸ್ಟ್ ಅದರಲ್ಲಿ ನಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಪಾಯಿಂಟ್ ಆಫ್ ಸೇಲ್ ಮಿಷನ್ ಈ ಒಮ್ಮೆ ಗಣಕೀಕೃತ ಮಾಹಿತಿಗಳನ್ನು ದೊರಕಾದ ನಂತರ ಮೊದಲನೇ ಬಾರಿಗೆ 2010ನೇ ಇಸ್ವಿಯಲ್ಲಿ ನಮ್ಮಲ್ಲಿ ಪಾಸ್ ಅಂತ ಏನ್ ಹೇಳ್ತಾರೆ, ಪಾಯಿಂಟ್ ಆಫ್ ಸೇಲ್ ಮಿಷನ್ ಅನ್ನ ಕೊಡುವಂತಹ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು. ಆದ ಸಂದರ್ಭದಲ್ಲಿ ಆಹಾರವನ್ನ ಪಡೆಯುವಂತಹ ವ್ಯಕ್ತಿ ಮೊದಲು ಬಂದು ತನ್ನ ಹೆಬ್ಬೆಟ್ಟನ್ನ ಕೊಟ್ಟಲ್ಲಿ ಆಗ ಆಧಾರ್ ಜೋಡಣೆ ಆಗಿರೋದ್ರಿಂದ ಅವನ ಮಾಹಿತಿಯನ್ನ ಗಣಕೀಕರಣದಲ್ಲಿ ಕಂಪ್ಯೂಟರ್ ನಲ್ಲಿ ಸಂಗ್ರಹ ಮಾಡಿ ಅವನಿಗೆ ರಸೀದಿಯನ್ನ ಕೊಟ್ಟು ಪಡಿತರವನ್ನ ವಿತರಣೆ ಮಾಡಬೇಕು. ವಿತರಣೆ ಆದಂತಹ ಪಡಿತರದ ಮಾಹಿತಿಯನ್ನ ಡಾಟಾಬೇಸ್ ಅಲ್ಲಿ ಒಂದು ವೆಬ್ಸೈಟ್ ಅಲ್ಲಿ ಅದನ್ನ ಹೋಸ್ಟ್ ಮಾಡಿ ಯಾವ ವ್ಯಕ್ತಿ ಯಾವ ದಿನಾಂಕದಂದು ಆಹಾರಧಾನ್ಯ ಪಡೆದ ಅನ್ನೋ ಮಾಹಿತಿಯನ್ನ ಎಲ್ಲರಿಗೂ ತಿಳಿಸುವಂತೆ ಮಾಡಬೇಕು ಅನ್ನೋ ತೀರ್ಮಾನವನ್ನ 2013-14ನೇ ಸಾಲಿನಲ್ಲಿ ತೆಗೆದುಕೊಳ್ಳಲಾಯಿತು. ಮೊದಲನೇ ಬಾರಿಗೆ ಬೇರೆ ಒಂದು ಸಪರೇಟ್ ಆದಂತಹ ಒಂದು ಪಾಯಿಂಟ್ ಆಫ್ ಸೇಲ್ ಮಿಷನ್, ಅದರಲ್ಲಿ ತೂಕ ಮಾಡುವಂತಹದ್ದು, ಅದಾದ ನಂತರ ಬಯೋಮೆಟ್ರಿಕ್ ಕೊಡುವಂತಹದ್ದು ಇತ್ಯಾದಿಗಳನ್ನ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಕೊಡಬೇಕು ಅಂತ ಹೇಳಿ ಸರ್ಕಾರವೇ ಯಂತ್ರಗಳನ್ನ ನ್ಯಾಯಬೆಲೆ ಅಂಗಡಿಗೆ ಮೊದಲನೇ ಬಾರಿಗೆ ಕೊಳ್ಳಲಾಯಿತು. ಆದ್ರೆ ಅದರಲ್ಲಿ ಸಾಕಷ್ಟು ತೊಂದರೆಗಳಾದ್ರಿಂದಾಗಿ ನಂತರ ಅದನ್ನ ಗಣಕ ಯಂತ್ರಗಳ ಮೂಲಕ ಕೊಡಬೇಕು ಅನ್ನೋ ತೀರ್ಮಾನವನ್ನು ಕೈಗೊಳ್ಳಲಾಯಿತು.